ಕಣೆ ಗಂಗಾ, ಇದ್ದಿ ಎಂಟಿ ರಾಜಾಕ್ ಬಂದೈತಿ ನೋಡು. ಹೇಳಲ್ಲ ಅಂತಂದ್ರೆ ಬರಂಗೆ ಇಲ್ಲ. ಇನ್ನ ಇಲ್ಲಿ ನಿಂತ್ಕೊಂತ ಹೇಳ್ಬೇಕು. ತಿರ್ಗ ಆಮೇಲೆ ಹೋಗಿ ಕೆಲಸ ಮಾಡ್ಕೇಡಾಯ್ತು. ನೋಡಮ್ಮ, ಇನ್ನ ಬಂದಿಲ್ಲ. ನಾನು ಬರಲ್ವೇನ ಇನ್ನ ಅಂದ್ಕೊಂಡಿದ್ದಿ. ರಾಜಾಕ್ ಬಂದೈತಿ, ಇಲ್ಲೇ ನಿಲ್ಲಿಸು. ಅಯ್ಯಪ್ಪ ಬಂದು ಕೇಳೋವರ್ಗು. ಜಯಂಟಿ ಬಾಯಿಲಿ ಜಲ್ ಜಲ್ ಬಾ. ಅಯ್ಯ ಶಿವನಿ ಅಲ್ಲೋಡಿ ನೋಡಿ, ಅಲ್ಲಿ ಮಾತಾಡ್ತಾ ನಿಂತ್ಕಣೆ ಗಂಗಾ. ಅಯ್ಯಪ್ಪ ಬೈಯೋದಿಂದ ನೋಡಿಲ್ಲ. ಅಯ್ಯಪ್ಪ ಏನಿಲ್ಲ, ಒಂದ್ಸತಿ ಬೈದ್ಬಿಟ್ರೆ ಅಷ್ಟೇನೆ. ಬರೋದ್ ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಾತಾಡ್ತೈತಲ್ಲ ಇವ ಆಂಟಿ. ಆಂಟಿ ಬಾಯಿಲಿ. ಅವಳು ಪರಿಮಳ ಮಾತಾಡ್ಸಿದ್ಲಾ, ನೀನು ಬತ್ತೇನಂಟಿ ಕೆಲಸಕ್ಕೆ ಜಯಂತಿ ಅಂದ್ಲ. ನಾನು ಬತ್ತಾ ಇದ್ನಮ್ಮ, ನಾನು ಅಲ್ಲೇನೇನು ವಾರ 15 ದಿವಸದಿಂದ ಬತ್ತಾ ಇದ್ನಿ ಅಂದೆ. ಅದಕ್ಕೆ ಅವಳು ಮಾತಾಡ್ಸಿದ್ಲ ಅಷ್ಟೇನೆ. ಇವಾಗ ಆಂಟಿ ನೀನು ರಜಾಕ್ ಬಂದಿದೆಯಲ್ಲ, ಹೋಗಿ ಕೆಲಸ ಮಾಡಂಗಿಲ್ಲ, ಇಲ್ಲೇ ನಿಂತ್ಕೋಬೇಕು. ಅವಯ್ಯ ಬಂದು ಸೂಪ್ರೇಜರು ಕೇಳ್ತಾನೆ. ಅವಾಗ ಯಾಕೆ ರಜಾ ಹಾಕಿದ್ದೆ ಏನು ಅಂತ ಕೇಳ್ತಾರೆ. ಏನೋ ಒಂದು ಹೇಳು. ಕೈಗೆ ಇದಾಗಿತ್ತಲ್ಲ ಅದಕ್ಕೆ ರಜಾ ಹಾಕಿದ್ದೆ ಅಂತ ಹೇಳಂಗ. ನೀನು ಅವೈ ಬೈದ್ರು ಸುಮ್ಮನಿರು, ಯಾವುದು ತಲೆ ಕೆಡಿಸ್ಕೋಬೇಡ ಹಂಗ. ಅಯ್ಯೋ ನೀನು ಮುಂದಿನ ರಜಾಕ್ ತಂಗೆ ಇನ್ಯಾರು ಬರೋಕ್ಕಾಗುತ್ತೆ ಹೇಳೆ ಗಂಗಮ್ಮ. ಅಯ್ಯೋ ಶಿವನಿ, ಅವೈ ಬೈದ್ರೆ ನಾನು ಎಲ್ಲ ಹೇಳ್ತೀನಿ ಬಿಡು. ಇಲ್ಲೇ ನಿನ್ಕೋಬೇಕೇ ನಂಗೆ ರಜಾ ಹಾಕಿ ಬಂದ್ರೆ ಕೆಲಸ ಮಾಡಂಗಿಲ್ಲ. ಇಲ್ಲ ರಜಾ ಹಾಕಿ ಬಂದರು ಇಲ್ಲೇ ನಿನ್ಕೋಬೇಕು. ನಾವೈ ಬಂದು ಯಾಕೆ ರಜಾ ಹಾಕಿದ್ರಿ ಏನು ಅಂತ ಕೇಳ್ತಾನೆ. ಅಲ್ಲೇವರೆಗೂ ಬಂದು ಕೆಲಸ ಮಾಡಂಗಿಲ್ಲ, ಇಲ್ಲೇ ಇರು. ಬಾರಿ ನಾವು ಹೋಗ್ತಿರ್ಗ ನಾವಿಲ್ಲಿ ನಿಂತ್ಕೊಂಡ್ರದ್ದು ನೋಡಿರವಯ್ಯ ನಮ್ಮ ಮೇಲೆ ಅಗ್ಗೆಗ್ರಾಡ್ತಾನೆ. ಬಾ ಹೋಗಿ ನಾವು ಕೆಲಸ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತೀನಿ ಹೋಗ್ರಿ. ಅಯ್ಯೋ ಕಷ್ಟ ಸುಖ ಅಂಬ ಇರ್ತಾವಪ್ಪ, ಏನೊಂದು ರಜಾ ಹಾಕ್ತೀವಿ ಅಂತ ಹೇಳ್ತೀನಿ. ನಾನು ಈ ವಾರದಿಂದ ಒಂದೇ ಸಂಪಂದಿದ್ದೆ, ಅದಕ್ಕೆ ಒಂದೇನು ರಜಾ ಹಾಕಿದ್ದೆ ಅಂತ ಹೇಳ್ತೀನಿ ನಡಿ. ಯಾರು ಇನ್ನೂ ಬರಂಗೇ ಇಲ್ಲ. ಹೇಳತ್ ನಿಂತ್ಕೊಂತಾರಿ. ಹೇಳತ್ತ ನಿಂಗೆ ಸಿಮಿಕಿಲು ಸೂಪ್ರೇಜರಾಗಿ ಅವನೆಲ್ಲನ ಅವಳಿ. ಅವಯ್ಯ ಯಾಕ ನೋಡಿರೂ ಅದೇ ಹೋಗ್ತಾನೆ, ಮಾತಾಡಿಸ್ಲಿಲ್ಲ. ಜೇಂಟಿ ಕೇಳಿದ್ನೆ ಅವಯ್ಯ. ಇನ್ನ ಕೇಳಿಲ್ಲ ಕಣೆ, ಇನ್ನ ಹತ್ತೋದ. ಯಾಕ ನೋಡಿರೋನು ಮುಷ್ಣಿ ಮಾಡ್ಕೊಂಡು. ನೀನು ರಾಜಾಕ್ ಬಂದಿದೆಯಲ್ಲ ಅದಕ್ಕೆ ವಯಸ್ಸಿಟ್ಟು ಇನ್ನು ಅತ್ಲಾಗಿತ್ಲಾಗ ಓಡಾಡಿ ಆಮೇಲೆ ಕೇಳ್ತಾನೆ. ಇಲ್ಲೇ ನಿಂತ್ಕ. ನೀನು ಇವತ್ತು ಇಲ್ಲೇನು ಕೆಲಸ ಮಾಡೋದು? ನಾನು ಇವತ್ತು ಈ ಟೇಬಲ್ ತಾಗೆ ಕೆಲಸ ಮಾಡೋದು. ಬೇಗ ಅಲ್ಲಿ ಪ್ರೊಡಕ್ಷನ್ ಆಗಬೇಕು. ಬೆಳಗ್ಗೆ ಮಾತಾಡಬೇಡಿ, ಬೇಗ ಪ್ರೊಡಕ್ಷನ್ ಆಗಬೇಕು. ಅಯ್ಯೋ ಇವಯ್ಯಂತೂ ಪ್ರೊಡಕ್ಷನ್ನು ಅಂತ ನಂಗೇನು ಯಪ್ಪ ಬೆದ್ದೆಸ್ಕೆಲ್ಲ ಬೊತ್ತಿದಂಗೆನೆ ಹೆಂಗರ್ಸಾಡ್ತಾನೆ ಇವಯ್ಯ. ಅಯ್ಯಪ್ಪ ದೇವ್ರಿ. ಯಾಕಮ್ಮ ರಜಾ ಹಾಕಿದ್ದು? ಯಾಕ ನನಗೆ ಸೆನಕಿರ್ಲಿಲ್ಲ. ಯಾಕ ಕಲ್ಕೈ ಎಲ್ಲ ನೋಯ್ಯವ. ಅವತ್ತು ಬೇರೆ ಸೂಜಿ ಸುಕ್ಕೊಂಡಿತ್ತಲ್ಲ, ಯಾಕನ ಒಂಥರ ಮೈಕೈ ಎಲ್ಲ ನೋವಾದಂಗ ಇತ್ತು. ಅದಕ್ಕೆ ರಜಾ ಹಾಕಿದ್ದೇ ಬಿಡತ್ತಂತ ಸುಮ್ಕಾದಿ. ಮನೆಯಾಗಿರಮ್ಮ, ಮನೆಯಾಗಿರು. ಯಾಕೆ ಬರಕ್ಕೆ ಹೋಗ್ತೀವಿ? ಸುಮ್ಮನೆ ಮನೆಯಾಗಿರು. ಇಲ್ಲಿ ಏನು ಟೈಮ್ ಪಾಸಿಗೆ ಬರ್ತೀರಾ ನೀವು? ಟೈಮ್ ಪಾಸಿಗೆ ಬರ್ತೀರೇನಮ್ಮ? ಟೈಮ್ ಪಾಸಿಗೆ ಬರ್ತೀರಾ? ಸುಮ್ಮನೆ ರಾಜ್ಯ ಹಾಕೊಂಡು ಮನೆಗೆ ಇದ್ಬಿಡ್ಬೇಕು ಅಂತವ್ರು. ಬರೀ ನನಗೆ ಕೈ ನೋಯ್ತೈತೆ, ಕಾಲು ನೋಯ್ತೈತೆ ಅಂತ ಇಲ್ಲಿ ನೆಪ ಹೇಳ್ಕೊಂಡು ಬಂದ್ಬಿಡ್ತೀರಾ? ಸುಮ್ಮನೆ ಮನೆಗೆ ಇದ್ಬಿಡಿ. ಯಾಕೆ ಬರಕ್ಕೆ ಹೋದ್ರಿ? ಅಯ್ಯೋ ನಿಮ್ದೊಳೆ ಸೆನಕೈತಪ್ಪ. ಅಯ್ಯೋ ನನ್ನ ಕಾಲು ಕೈ ನೋಯ್ತಿದ್ರೆ ಹಂಗಾರೆ ಬರಲೇಬೇಕೇನು ನಿಮಗೆ? ಅಯ್ಯೋ ನಿಂದೊಳೆ ಸೆನಕಾತಪ್ಪ ಅಲ್ಲೋಡು. ಅಯ್ಯೋ ದೇವ್ರಿ, ನಮಗೆ ಕಾಲು ಕೈಲಿ ನನಗೆ ಅವತ್ತು ಸೂಜಿ ಸುಚ್ಕೊಂಡಿತ್ತಲ್ಲ, ಅದ್ರ ನೋವಿಗೆ ಹಂಗೆ ಕಾಲು ಕೈಯೆಲ್ಲ ನೋಯ್ಯೋದು ಒಂಥರ ಜಾರ್ ಬಂದಂಗಾಗಿತ್ತು. ಅದಕ್ಕೆ ರಜಾ ಹಾಕಿದ್ದೆ. ಜಯಂಟಿ ನೋಡು ಸುಮ್ಮನಿರು ಅಂತ ಹೇಳಿದೀನಿ. ಅವಯ್ಯನ ಎದ್ರಿ ಮಾತಾಡೋದ. ಅವಯ್ಯ ರಾಜಾಕ್ ಬಂದಾಗ ಹಂಗೆ ರೇಗಾಡ್ತಾನೆ, ತಿರುಗಿ ನಾನು ಸ್ವಲ್ಪ ಹೊತ್ತಿ ಸುಮ್ಕಾಗ್ತಾರೆ. ಈ ಆಂಟಿ ನೋಡು ಸುಮ್ಮನೆ ಮಾತಾಡೋದ ಅವಯ್ಯನ ಎದ್ರಿಗೆ. ಅವ್ರು ಮಾತಾಡ್ದೊಟ್ಟು ಸೂಪ್ರೈಜರ್ಗಳು ರೇಗ್ತಾರೆ. ಇದು ಸುಮ್ಕಿರ ನಂಬಲ್ಲ, ಬುಗ್ಲಿ ಮಾತಾಡ್ದಂಗೆ ಮಾತಾಡೋದು ಜಯಂಟಿ. ಹೇಳತ್ತ ಸುಮ್ಮನಿರು ಅಂತ ಹೇಳಿದೀವಿ ನೋಡಿ. ಮಾತಾಡೋದ ಮಾತಾಡಬೇಡ, ನೀನು ಎದ್ರಿಗೆ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಇಲ್ಲಿ ಯಾರಮ್ಮ ಯಾರನ್ನ ತಂದು ಕೆಲ್ಸಕ್ಕೆ ಹಾಕೋಣ? ಕೆಲಸ ಹೇಳ್ಕೊಟ್ಟಿದ್ದೀವಿ, ಹೇಳ್ಕೊಟ್ಟು ಕಲಿಸ್ಕೊಬಿಟ್ಟು ಬಂದಿನ್ನೂ 2 ದಿವಸ ಆಗಿಲ್ಲ, ಅಲ್ಲಿ ರಜಾ ಹಾಕ್ಬಿಟ್ರೆ ನೀನು ಹೆಂಗಾಗುತ್ತೆ? ಇಲ್ಲಿ ಪ್ರೊಡಕ್ಷನ್ ಆಗಲ್ಲಮ್ಮ, ನಾವು ಉಗಿಸ್ಕೋಬೇಕು. ಇಲ್ಲಿ ಸಾಯಂಕಾಲ ಹೋಗ್ತಾನ, ನೀವೇನಲ್ಲಿ ರಜಾ ಹಾಕೊಂಡು ಮನೆಗೆ ಇದ್ಬಿಡ್ತೀರಾ. ಇದುವರೆಗೆ ಸೈರನ್ ಆಗಿದ ತಕ್ಷಣ ಹೋಗ್ಬಿಡ್ತೀರಾ ಬ್ಯಾಗ್ ತೊಗೊಂಡು. ನಾವಿಲ್ಲಿ ಬಾಯಿಗೆ ಬಂದು ನಾವು ಉಗಿಸ್ಕೊಂಡು ಹೋಗ್ಬೇಕು ಅವ್ರ ಹತ್ರ, GM PM ಗಳ ಹತ್ರನ. ಪ್ರೊಡಕ್ಷನ್ ಹಾಕಿಲ್ಲ, ಏನು ಕೀಳಕ್ಕೆ ಬರ್ತೀಯ ಇಲ್ಲಿ ಅಂತಾರೆ. ನಿಮಗೆ ಒಂದು ಮಾತು ಹೇಳ್ಬಿಟ್ರೆ ನೀವು ಬರಲ್ಲ ಇಲ್ಲಿ. ಅಯ್ಯೋ ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡ್ತೀರಾ. ಅಯ್ಯೋ ಪ್ರೊಡಕ್ಷನ್ ವಾಲಿತಾನೆ ಇರ್ತಾರಲ್ಲ ಇಲ್ಲೇನು ಯಾರನ್ನ ಕುಕ್ಕಂತಾರೆ ಬಂದವರು. ಒಂದು 5 ನಿಮಿಷ ಬಿಡುವಿರಲ್ಲಪ್ಪ, ಹಂಗೆ ಮಾಡ್ತಾರೆ. ನೀನು ಯಾಕೆ ಹಿಂಗೆ ಆಡ್ತೀರ ಹೇಳತ್ಲಾಗಿ ಯೋಟೋ ಮಾಡ್ತಾರೆ ಅಂದರೆ ಹಿಂಗೆ ಎನಸ್ಬಾರ್ದು ಹೆಂಗಸ್ರನ್ನ. ಎಲ್ಲ ಹೆಂಗೆ ಮಾಡ್ತಾರೆ ಪಾಪ. ಒಂದು ಸಣ್ಣ ಎಲ್ಲನೂ ಕೂಕಮಲ್ಲ, ಎಲ್ಲನೋ ಒಂದು ಸಣ್ಣ ಮಾತಾಡಲ್ಲ, ಏನಿಲ್ಲ. ಇನ್ನು ಕೂಲಿ ಹೋಗಿತ್ತಾಗ 2 ಕ್ಯಾಕೆ ಮಕ್ಕನ ಮುಂಬಾಕು ಅಲ್ಲೂ ಇಲ್ಲೂ ಒಂದು ಸಣ್ಣ ಮಾತಾಡ್ತಾರೆ, ಒಂದು ಸಣ್ಣ ಕಾಪಿ ಕುಡಿಯೋಕೆ ಕೂಕಂತಾರೆ. ಇಲ್ಲೆಲ್ಲೆಲ್ಲೂ ಒಂದು ಸಣ್ಣ ಕೂಕಮಲ್ಲ, ಏನಿಲ್ಲ ಸಾಕಾಗೈತಿ ಅಂತ ಒಂದೇ ಸಮಕ್ಕೆ ಮಾಡ್ತಾನೆ ಇರ್ತಾರೆ. ನೀವು ಹಂಗಂದ್ರೂ ಮಾಡೋರ ಮೇಲೆ ಹಂಗೆ ಹೆಂಗೆ ಆಡ್ತೀರಪ್ಪ? ಹೇಳು. ಹಿಂಗಲ್ಲ. ಹೋಗಮ್ಮ, HR ಹೋಗಮ್ಮ, HR ಹೋಗು. ನೀನು ತುಂಬ ಮಾತಾಡ್ತಾ ಇದೀಯ. HR ಹೋಗು. ಅಲ್ಲಿ HR ಹೋಗಿ ಹೋಗು. ರಜಾಕ್ ಬಂದು ಇಲ್ಲಿ ಇನ್ನೂ ಮಾತಾಡ್ತೀಯಾ? ಸುಮ್ಮನಿರಮ್ಮ ಅಂತ ಹೇಳ್ತಾನೆ ಇದ್ದೀನಿ, ಇನ್ನೂ ಮಾತಾಡ್ತೀಯಾ? ಇಲ್ಲಡಮ್ಮ, ಇಲ್ಲಿ ಗಂಗಮ್ಮ
ಈ ಅಮ್ಮನ ಯಾರು ಕರ್ಕೊಂಬಂದಿದ್ದು? ನಾವೇ ಸರ್ ಕರ್ಕೊಂಡು ಬಂದಿದ್ದು. ಯಾಕೆ ಸರ್? ಯಾಕೋ ಹುಷಾರಿರ್ಲಿಲ್ಲ ಅಂತೆ, ಒಂದಿನ ರಜಾ ಹಾಕಿದ್ರಂತೆ ಸರ್. ಈ ಅಮ್ಮ ನೋಡಮ್ಮ ಹೆಂಗೆ ಮಾತಾಡ್ತಾರೆ. HR ಹತ್ರ ಕರ್ಕೊಂಡು ಹೋಗ್ಬರಗಮ್ಮ. ಈ ಅಮ್ಮ ಬೇಡ, HR ಕರ್ಕೊಂಡು ಬರಲಿ, ಆಮೇಲೆ ಬಿಡ್ಕೊಂತೀನಿ. ಹೋಗು, ನಮ್ಮ ಬ್ಯಾಚಲ್ಲಿ ಬಿಡ್ಕೊಂಬಲ್ಲ ಈ ಅಮ್ಮನಿಗೆ. ಹೋಗು ಹೋಗು, HR ಕರ್ಕೊಂಡು ಬರೋಕೆ ಹೋಗು. HR ಕರ್ಕೊಂಡು ನನ್ನ ಬ್ಯಾಚ್ನಾಗ ಬಾ. ಕೋತಿ ಥರ ಆಡಬೇಡ, ಕೋತಿ ಥರ ಆಡ್ತೀಯ. ಸರ್ ಸರಿಯ ಮಾತಾಡ್ರಿ. ಕೋತಿ ನಾಯಿ ಬೇಕು ಅಂತ ಬೈತೀರಾ? ಮನುಷ್ಯರನ್ನ ಇಲ್ಲಿರೋರೆಲ್ಲ ಮನುಷ್ಯರು. ಏನು ಹಂಗೆ ನೀವು ಹೆಂಗೆ ಎಲ್ಲರನ್ನೂ ಹಂಗೆ ಬೈತೀರಲ್ಲ ಸರ್? ಏನು ಕೋತಿ ನಾಯಿ ಹಂದಿ ಬೇಕು ಇಲ್ಲೇನು ಹೆಂಗೆ ಟೈಮ್ ಪಾಸಿ ಮಾಡ್ತೀರಾ ಅಂತ ಹೇಳಿ ಎಲ್ಲರೂ ದುಡ್ಡು ಬಗ್ಗೆ ಬರೋದು. ಹಂಗೆ ಹೆಂಗೆ ಬೈತೀರಲ್ಲ ಸರ್ ನೀವು? ಏನಪ್ಪ ಒಂದಿನ ಅಯ್ಯೋ ಸಂಸಾರ ಅಂದಮೇಲೆ ಎಲ್ಲರೂ ಸಂಸಾರ ಕಟ್ಕೊಂಡಿರ್ತಾರೆ, ಗಂಡರು ಹೆಂಡತಿ ಮಕ್ಕಳು ಇರ್ತಾರೆ, ಒಂದಿನ ರಜಾ ಹಾಕ್ಲೇಬೇಕು. ಅಲ್ಲ ಸರ್, ನೀವು ಹೆಂಗೆ ಎಲ್ಲರನ್ನೂ ಕೋತಿ ನಾಯಿ ಹಂದಿ ಬೇಕು ಅಂತ ಬೈದ್ರೆ ನಿಮ್ಮನೆ ತಿರುಗಿಸಂದ್ರೆ ನೀವು ಸುಮ್ಕಿರ್ತೀನಿ ಹಂಗಂತ? ಈ ಅಮ್ಮ ಮಾತಾಡೋದು ನೋಡಮ್ಮ, ಇಲ್ಲಿ ಹೆಂಗೆ ಮಾತಾಡ್ತಾ ಐತೆ. ಕರ್ಕೊಂಡೋಗಮ್ಮ ಆಚೆ ಈ ಅಮ್ಮನ ಫಸ್ಟು. ಯಪ್ಪ ಜೇಂಟಿ ಸುಮ್ಕಿರು. ನೋಡವ ಈ ಮಾತಾಡೋದ ಕೋತಿ ನಾಯಿ ಹಂದಿ ಬೇಕು ಅಂತ ಬೈತಾನಲ್ಲ ಹಂಗೇನಿ. ಯಾರ್ಯಾರು ಎಂದೆಂದೋ ಹಿಂಗೆ ಬೈದಿರೋದು ನೋಡಿಲ್ಲ ನಾನು. ಏನು ನಮ್ಮ ದುಡ್ಡು ಹೋಗುತ್ತೆ ರಜಾ ಹಾಕಿರಿ. ಏನು ಹಂಗೆ ಹಂಗೆ ಇವ್ರೇನ ಕೊಡ್ತಾರೆ ನಮಗೆ ಆಡ್ತಾರಲ್ಲ ಹಂಗೇನಿ. ಹೋಗಮ್ಮ, ನೀನು ಫಸ್ಟ್ HR ತಗೋಗ್ಬರ್ಗ ಹೋಗು. HR ತಗೋಗಿ HR ಕರ್ಕೊಂಡು ಆಮೇಲೆ ನಮ್ಮ ಬ್ಯಾಚಿಗೆ ಬಾ. ಹೋಗು, ಇಲ್ಲಾಂದ್ರೆ ಬೇರೆ ಬ್ಯಾಚಿಗೆ ಹೋಗು. ಕರ್ಕೊಂಡೋಗಮ್ಮ ಗಂಗಮ್ಮ. ಅಲ್ಲ ಈ ಅಯ್ಯಪ್ಪ್ಯಾರ ಹಿಂಗೆ ಮಾತಾಡ್ತಾ ನಂಗೆ ಕೋತಿ ನಾಯಿ ಹೊಂದಿಬೇಕು ಅಂತ ಬೈತಾನಲ್ಲ ಹಂಗೇನಿ. ಅಯ್ಯೋ ಒಂದಿನ ಸೆನಕಿಲ್ಲ ಅಂತ ಹಂಗೆ ರಜಾ ಹಾಕೋದು ಬೇಡವಿ. ಯಾಕೆ ಗಂಗಾ ಅವಾಂಟಿ ನೀನು ಕೆಲ್ಸಕ್ಕೆ ಬಿಡ್ಲಿಲ್ಲೇ? ಅಲ್ಲ ಇವಾಂಟಿ ನಾನು ಹೇಳಿದ್ನಿ ಅವಯ್ಯ ಹೆಂಗನ ಬೈಕ್ಯಮ್ಲಮ್ಮ, ನೀನು ಸುಮ್ಮನಿರು, ಯಾಕೆ ಹುಷಾರಿರ್ಲಿಲ್ಲ ಸರ್ ರಜಾ ಹಾಕಿದ್ದೆ ಅಂತ ಒಂದು ಮಾತು ಹೇಳಿದ್ರೆ ಇಲ್ಲಿ ಒಂದು ಮಾತು ಸಿಟ್ಟನ್ನ ಬೈಯೋದು ಸುಮ್ಕಾಗನವಯ್ಯ. ಈ ವಾಂಟಿ ನಮಗೆ ಸೆನಕಿಲ್ಲ ಅಂದ್ರೆ ನೀನು ಕೆಲ್ಸಕ್ಕೆ ಬರ್ಬೇಕೆ ಹಂಗೆ ಹಿಂಗೆ ಅಂತ ಒಯ್ಯನಿದ್ರೆ ಬೈತು ಕೂಲಿ ಹೋಗಿತ್ತಾಗೆ ನಾವು ಒಂದು ಸೆನಕ್ಕೆ ಕುಕ್ಕಂತೀವಿ. ಇಲ್ಲೆಲ್ಲ ಹೆಂಗೆ ಬದುಕು ಮಾಡ್ತಾರೆ ನೀವು, ಹಂಗಂದ್ರು ಹೆಂಗೆ ಬೈತೀರ ಹಂಗೆ ಹಿಂಗೆ ಅಂತ ಒಯ್ಯಂತೂ ಅವಯ್ಯ HR ಕರ್ಕೊಂಬರೋಗಂತ ಹೇಳೋಗೇನು ಇವಾಗ. ಇವಾಗ HR ಕರ್ಕೊಂಬರ್ಬೇಕಂತ ಗಂಗಮ್ಮ. ನೋಡಮ್ಮ ಈ ಅಮ್ಮ ಎದ್ದಿದ್ರಿಗೆ ಮಾತಾಡ್ತಿ ಅಮ್ಮನ ಕರ್ಕೊಂಡೋಗಿ ನಮ್ಮ ಬ್ಯಾಚಿಗೆ ಬೇಡ ಅಂತಂದ ಅವಯ್ಯ. ಅಲ್ಲ ಕಣೆ ಗೌರಮ್ಮ ನೋಡಿ, ಏನಂಗೇನೆ ಒಂದಿನ ರಜಾ ಹಾಕಂಗಿಲ್ವಿ? ಅಯ್ಯೋ ದೇವ್ರಿ, ಕೂಲಿ ಹೋಗ್ಬೇಕಾರೆ ನಮಗೆ ಸಾಕಾದ್ರೆ ಒಂದಿನ ಸುಮ್ಮನೆ ಹಾಕ್ತೀವಮ್ಮ. ಏನು ಒಂದಿನ ರಜಾ ಹಾಕಿವಮ್ಮ, ಅದಕ್ಕೆ ನಂಗೇನೆ ಒಯ್ಯ ನಾನು ಕೈ ನೋವುದಂಗಾಗಿತ್ತು ಅವತ್ತು ಸೂಜಿ ಸುಕ್ಕೊಂಡಿರೋದು, ಅದಕ್ಕೆ ನಾನು ಬಿಡತ್ತಂತ ಸುಮ್ಕಾದಿ. ಅಲ್ಲಿ ಕೋತಿ ನಾಯಿ ಹೊಂದಿಬೇಕು ಅಂತ ಬೈತಾನಲ್ಲೇ ಒಯ್ಯ. ಹಂಗೆ ಬೈಯೋದು ಯಪ್ಪ ನಮ್ಮನಿಂದ ಹಿಂಗೆ ಬೈತಾರೆ. ಅವನು ಸೂಪರ್ವೈಸರ್ಗಳ್ನಂತೂ GM PM ಹೆಂಗೆ ಬೈತಾರೆ. ಅವ್ರಿಗೂ ಪ್ರೊಡಕ್ಷನ್ ಮಾಡಿಸ್ತಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈತಾರೆ ಜಯಂಟಿ. ಸುಮ್ಮನೆ ಹಂಗೆ ಬೈಯೋದು, ಅವ್ರು ಬೈಕೊಂಡು ಹೋಗ್ತಾರೆ. ನೀನು ಯಾಕೆ ಮಾತಾಡೋಕೆ ಹೋಗ್ತೀವಿ ಎದುರಿಗೆ? ಅವ್ರು ಎದುರು ಮಾತಾಡೋದಟ್ಟು ರೇಗ್ತಾರೆ, ಅವ್ರು ಮೊದಲೇ ಟೆನ್ಷನ್ನು ಕೆಲಸ ಆಗಿಲ್ಲ ಅಂತ. ಅಯ್ಯೋ ನಾನು ಹೇಳಿದ್ದೀವಿ ಸುಮ್ಮನಿರು ಅಂತ ಹೋಗತ್ಲಾಗಿ. ಹೋಗಿ ನಿನ್ನ ನಾನು ಯಾರ ತಗೊಂಡು ಮಾತು ಕೇಳಿಲ್ಲ, ಕೋತಿ ಅಂತ ಬೈತಾನಲ್ಲಿ ಮತ್ತೆ ನಾನು ಯಾರ ಕೋತಿ ಪತಿ ಅಂತ ಬೈಸ್ಕೊಂಬಲ್ಲ. ಅದಕ್ಕೆ ಮತ್ತೆ ಸರಿಯಾಗಿ ನಾನು ತಿರ್ಕೊಂಡು ಮತ್ತೆ ಸರಿಯಾಗಿ ಮಾತಾಡ್ಬೇಕು, ಸುಮ್ಮನೀರು. ಮಾತಾಡಲಿಲ್ಲ ಅಂದ್ರೆ ಏನಿಲ್ಲ. ಹೋಗಲ್ಲ HR ತಕೋಗಿ ಮ್ಯಾಲೆ ಅದೇ ಅವತ್ತು ಅಲ್ಲಿ ಬೆಟಿಕ್ಸ್ಕೊಂಡು ನಿನ್ನ ಅವತ್ತು ಫೋಟೋ ಹೊಡ್ಕೊಂಡ್ರಲ್ಲ ಅಲ್ಲಿಗೆ ಹೋಗಿ ಅವ್ನು ಕರ್ಕೊಂಬರೋಗಿ ಹೋಗು. ಹಿಂಗೆ ರಾಜಾ ಹಾಕಿದ್ದೆ, ನಮ್ಮ ಬ್ಯಾಚ್ನ ಸೂಪರ್ವೈಸರ್ ಬೇಡ ಅಂತಾರೆ ಬರ್ರಿ ಯಾಕೆ ಹುಷಾರಿರಲಿಲ್ಲ ರಾಜಾ ಹಾಕಿದ್ದೆ ಅಂತ ಅನ್ನು. ತಪ್ಪಾಯ್ತು ಇನ್ನೊಂದ್ಸತಿ ಮಾತಾಡಲ್ಲ ಅಂತ ಅನ್ನು. ಇಲ್ಲಾಂದ್ರೆ ವಾಪಸ್ ಕಳಿಸ್ತಾರೆ ನೋಡಿ ಮನೆಗೆ. ವಾಪಸ್ ಕಳಿಸ್ತಾರೆ. ಹಂಗಾದ್ರೆ ಹಂಗೆ ಹೋಗ್ತೀನಮ್ಮ. ಇಲ್ಲಾಂದ್ರೆ ಒಂದು ತಿಂಗಳು ಸಂಬಳ ತಕ್ಕ ಹಂಗೆ ಮಾಡ್ಕೊಂಡು ಹೋಗೋಣ. ತಿರ್ಗೊಂದು ತಿಂಗಳು ಸಂಬಳನೂ ಬರಲ್ವೇ ನಮ್ಮಲ್ಲಿ? ಇನ್ನೊಂದು ತಿಂಗಳು ಸಂಬಳನೂ ತಂಡಿಲ್ಲ, ಊರಾಗೆಲ್ಲ ಆಡ್ಕೊಂಬ್ತಾರೆ ನೋಡು. ಕಣೆ ಊರಾಗೆಲ್ಲ ಆಡ್ಕೊಂಬ್ತಾರೆ. ಹಂಗೆ ಹೋಗ್ತೀನಿ. ತಪ್ಪಾಯ್ತು ಏನೋ ಮಾತಾಡಿದೆ ಗೊತ್ತಾಗಲಿಲ್ಲ, ನಾವು ಸ್ವಲ್ಪ ಒಳ್ಳೆ ಜನ ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರು, ಈ ಜಯಂತಿಗೆ ಎಷ್ಟು ಹೇಳಿದ್ರು ಗೊತ್ತೇ ಆಗಲ್ಲ. ಸುಮ್ಮನಿರ ಆಂಟಿ ರಜಾ ಹಾಕಿ ಬಂದಾರನ್ನ ಹಿಂಗೆ ಗಾರ್ಮೆಂಟ್ಸ್ನ ಒಂದು ಕಡೆಗೆ ನಿಲ್ಲಿಸಿ ಬೈತಾರೆ ಹೋದಾಗ. ಇಲ್ಲಿ ಯಾಕೆ ಬರ್ತೀರಾ, ಇದೇನು ಮಾವನ ಮನೆ ಅನ್ಕೊಂಡಿದ್ರ ಅತ್ತೆ ಮನೆ ಅನ್ಕೊಂಡಿದ್ರ ನೀವು ಅಂತ ಹೇಳಿ ನಿಮ್ಮ ಸರ್ ಬಂದಂಗೆ ರಜಾ ಹಾಕಿ ನಿಮ್ಮ ಸರ್ ಬಂದಾಗ ಬೇಕಾದ ಬರೋಕ್ಕೆ ಬ್ಯಾಡ್ದಿಲ್ದಾಗೆ ಹೋಗೋಕ್ಕೆ ಇದೇನೇನು ನಿಮ್ಮ ಅತ್ತೆ ಮನೆನ ಮಾವನ ಮನೆನ ಏನು ಮದುವೆ ಛತ್ರನ ಅಂತ ಹೇಳಿ ಬೈತಾರೆ ಸೂಪರ್ವೈಸರ್ಗಳು ರಜಾ ಹಾಕಿ ಹೋದ್ಮೇಲೆ. ಸುಮ್ಮನಿರ್ಬೇಕು. ಅವ್ರು ಬೈಕೊಂಡು ತಿರುಗಿನ ಸಣ್ಣಕ್ಕೆ ಮಾತಾಡಿಸ್ತಾರೆ, ಸಿಟ್ನಾಗೆ ಬೈತಾರೆ. ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರ ಆಂಟಿ ಅಂತಂದ್ರೆ ಅವ್ರ ಎದುರಿಗೆ ಮಾತಾಡೋಕೆ ಹೋಗೈತಿ, ಅದಕ್ಕೆ ಅವ್ರು HR ಕರ್ಕೊಂಬರೋಗ್ರಿ ಅಂತಂದ್ರು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಎಂದನ ಹಿಂಗೆ ಕೆಲ್ಸದಾಗ ರಾಜಾಕ್ ನೀವು ಎಂದನ ಹಿಂಗೆ ಬೈಸ್ಕೊಂಡಿದ್ರಿ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.